ಹಾಯ್ ಬೆಂಗಳೂರಲ್ಲಂತೂ ಇವಾಗ ವೆದರ್ ದಿನಕ್ಕೊಂದೊಂದು ಥರ ಇರುತ್ತೆ. ಒಂದಿನ ಬಿಸಿಲಿದ್ರೆ ಒಂದಿನ ಮಳೆ. ಇವತ್ತು ಅಷ್ಟೇ ಬೇಗ ಬಿಸಿಲು ಬಂದಿತ್ತು. ನೋಡಿದ್ರೆ 10-11 ಗಂಟೆ ಅಷ್ಟರಲ್ಲೆಲ್ಲ ಆಲ್ರೆಡಿ ಚಿಟಿ ಚಿಟಿ ಮಳೆ ಕೂಡ ಶುರುವಾಯಿತು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಓಡಿಸಿ ಅವನನ್ನು ಕೂಡ ಬಿಟ್ಬಿಟ್ಟು ಬಂದೆ. ಅದಾದ ನಂತರ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿ, ಬೀನ್ಸು, ಬೇಳೆ ಜೊತೆಗೆ ಟೊಮೆಟೊ ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಮಸಾಲೆ ಹಾಕಿ ಸಾಂಬಾರು ಮಾಡೋ ಅಂಥದ್ದೇ ಜಾಸ್ತಿ. ಬಟ್ ಬೇಳೆ ನುಗ್ಗೆಕಾಯಿನ ಮಾಡಬೇಕಾದ್ರೆ ಮಸಾಲೆನ ಆ್ಯಡ್ ಮಾಡಲ್ಲ. ಕಾಯಿ ಅಥವಾ ಮಸಾಲೆನ ನಾವು ರುಬ್ಬಲ್ಲ. ಹಾಗೆಯೇ ಮಾಡೋ ಅಂಥದ್ದು ತುಂಬ ಟೇಸ್ಟ್ ಕೂಡ ಇರುತ್ತೆ. ನುಗ್ಗೆಕಾಯಿ ಜಾಸ್ತಿ ಸಾಫ್ಟಾಗಿ ಬೇಯಬಾರ್ದು. ಇವಾಗ ಬೆಂದಿದೆ. ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಗೆಜ್ಜಿರೋಂಥ ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಇಂಗು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿಗೆ ಲಾಗ್ ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಸಿ ಇನ್ ದ ನೆಕ್ಸ್ಟ್